ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ನವರ ಕಾಟ, ಉಪಟಳ, ತೊಂದರೆ, ದೌರ್ಜನ್ಯ, ಕ್ರೌರ್ಯ ಇದಕ್ಕೆ ಜೀವ ತೆತ್ತವ್ರು ಎಷ್ಟೋ ಜನ. ಇದನ್ನು ತಡೆಗಟ್ಟಬೇಕು ಅಂತಲೇ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನು ಕೂಡ ತಂದಿದೆ. ಆದರೆ ಫಲಿತಾಂಶ ಏನು? ಝೀರೋ. ಮೈಕ್ರೋ ಫೈನಾನ್ಸ್ನವರು ಈ ಸುಗ್ರೀವಾಜ್ಞೆಗೆ ಕೇರೆ ಮಾಡ್ತಾ ಇಲ್ಲ. ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ, ನಮ್ಮ ರೀತಿ ನಾವು ಕೆಲಸ ಮಾಡ್ತೀವಿ ಅಂತ ಮಾತಾಡ್ತಿದ್ದಾರೆ. ಆಮೇಲೆ ಹೋಗಲಿ, ಆತ್ಮಹತ್ಯೆ ಪ್ರಕರಣಗಳೇನಾದರೂ ಕಡಿಮೆ ಆಯಿತಾ ಅಂತಂದರೆ ನೋ. ಯಾಕೆ ಅಂದರೆ ಸುಗ್ರೀವಾಜ್ಞೆಗೆ ಡೋಂಟ್ ಕೇರ್ ಅಂತ ಇದ್ದಾರೆ ಅವರೆಲ್ಲರೂ ಕೂಡ. ಫೈನಾನ್ಸ್ನವರು ನೀವೇನು ಮಾಡಿದ್ರೂ ಇಷ್ಟೇ, ಸಾಲ ಕೊಟ್ಟಿದ್ದೀವಿ, ಸಾಲ ವಸೂಲಿ ಮಾಡ್ಕೋತೀವಿ. ಸುಗ್ರೀವಾಜ್ಞೆಗೂ ಜಗ್ತಾ ಇಲ್ಲ ಮೈಕ್ರೋ ಫೈನಾನ್ಸ್ನವರು. ಇನ್ನೇನು ಮಾಡಬೇಕಪ್ಪ ಹಾಗಾದರೆ? ಎಲ್ರಿಗೂ ಕೋಳ ತೊಡಿಸಿ ಜೈಲಿಗೆ ಹಾಕಬೇಕಷ್ಟೆ. ಕೇವಲ 100 ರೂಪಾಯಿ ಕಟ್ಟಿಲ್ಲ ಅಂತ ಗಲಾಟೆ ಮಾಡಿದ್ದಾರೆ ರೀ. ಕೇವಲ 100 ರೂಪಾಯಿ, ಜಾಸ್ತಿ ಏನಲ್ಲ, 100 ರೂಪಾಯಿ ಹೊಡಿಬಡಿ ಆಗಿದೆ. ಬೆಳಗಾವಿಯಲ್ಲಿ ಫೈನಾನ್ಸ್ ಸಿಬ್ಬಂದಿಗೆ ತರಾಟೆ ತಗೊಂಡಿದ್ದಾರೆ. ಹೀಗೂ ನಡ್ಕೋತಾರ, ಅಮಾನವೀಯವಾಗಿ, ಮೃಗೀಯ ವರ್ತನೆ. ಆದರೂ ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರ ಕೈಲಿ ಆಗ್ತಾ ಇಲ್ಲ. ಒಂದಷ್ಟು ಜನರನ್ನ ಅರೆಸ್ಟ್ ಮಾಡಬೇಕು, ಆಗಲೇ ಬುದ್ಧಿ ಬರೋದು. ಮೈಕ್ರೋ ಫೈನಾನ್ಸ್ ಟಾರ್ಚರ್ಗೆ ಊರನ್ನೇ ಬಿಟ್ಬಿಟ್ಟಿದ್ದಾರೆ ಜನ ಪಾಪ. ಆ ಸ್ಥಿತಿಗೆ ಬಂದಿದ್ದಾರೆ. ಇದು ಈಗಲ್ಲ, 2 ತಿಂಗಳ ಹಿಂದೆ ಏನು ನಡೀತಾ ಇತ್ತು ಈಗಲೂ ಹಾಗೆ ಆಗ್ತಾ ಇದೆ. ದಾವಣಗೆರೆಯಲ್ಲಿ ಒಂದು ಗ್ರಾಮವನ್ನೇ ತೊರೆದಿವೆ ಕುಟುಂಬಗಳು. ಇಡೀ ಒಂದು ಗ್ರಾಮನೇ ಬಿಟ್ಟು ಹೊಟ್ಟೋಗಿದ್ದಾರೆ. ಯಾರಿಗೆ ಬೇಕು ರಾತ್ರಿ 10 ಗಂಟೆ ತನಕ ಬಂದು ಕೂತ್ಕೋತಾರಂತೆ. ಸಿಬ್ಬಂದಿಯ ಕಾಟಕ್ಕೆ ಹೆದರಿ ಮನೆಗಳಿಗೆ ಬೀಗ ಹಾಕ್ಕೊಂಡು ಪಾಪ ಮಕ್ಕಳನ್ನೆಲ್ಲ ಸ್ಕೂಲ್ ಬಿಡಿಸಿ ಗಂಟು ಮೂಟೆ ಕಟ್ಕೊಂಡು ಊರನ್ನೇ ಬಿಟ್ಟು ಹೊಟ್ಟೋಗಿದ್ದಾರೆ. ಆ ಪರಿ ಟಾರ್ಚರ್ ಕೊಟ್ಟಿದ್ದಾರೆ. ಹೇಗಾಗಿದೆ ಪರಿಸ್ಥಿತಿ ಅಂತ ನೀವೇ ನೋಡಿ. ಸುಗ್ರೀವಾಜ್ಞೆ ಜಾರಿಗೆ ಬಂದರೂ ನಿಲ್ಲದ ಟಾರ್ಚರ್. 100 ರೂಪಾಯಿಗೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಅಟ್ಟಹಾಸಕ್ಕೆ ಬ್ರೇಕೇ ಬಿದ್ದಿಲ್ಲ. ಸರ್ಕಾರದ ಸುಗ್ರೀವಾಜ್ಞೆಗೂ ಡೋಂಟ್ ಕೇರ್ ಅಂತಿದ್ದಾರೆ ಸಿಬ್ಬಂದಿಗಳು. ಕೇವಲ 100 ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ರು. ಅದರ ವಸೂಲಾತಿಗಾಗಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಮನೆ ಬಳಿ ಬಂದು ಟಾರ್ಚರ್ ಕೊಡ್ತಾ ಇರುವಂತಹ ದೃಶ್ಯ ಕಂಡು ಬಂದಿದೆ. ಮತ್ತೊಂದು ಕಡೆ ಸಾಲದ ಕಂತನ್ನ ಪಾವತಿಸುವಂತೆ ನಿತ್ಯ ಪೀಡಿಸ್ತಾ ಇರುವ ಸಿಬ್ಬಂದಿಗೆ ಹೆದರಿ ಗ್ರಾಮಸ್ಥರು ಊರ್ಬಿಟ್ಟಿದ್ದಾರೆ. ಎಲ್ಲ ಕೊಟ್ಟಿಲ್ಲ, ನಿನಗೆ ಏನಾರ ರೊಕ್ಕ ಕೊಡೋದೈತಣ್ಣ. ಇನ್ನು ಎದಕ್ ಬಂದಿ ಇಲ್ಲಿ ಮಟ್ಟ ಅದನ್ನ ಅಷ್ಟೇ ಹೇಳ. ನೀ ಎದಕ್ ಬಂದಿ ತೆಗದ್ ನೋಡ, ಎಲ್ಲ ಅಮೌಂಟ್ ಕೊಟ್ಟಿಲ್ಲ. ಇಲ್ಲಿ ನೀ ಮನಿಗೆ ಎದಕ್ ಬಂದಿ? ನಾನು ಯಾರ ಕಡಿಮೆ ಕೊಟ್ಟಾರ? ಒಂದ್ ಬಿಟ್ಟು ನನಗೆ ಉಸಲ ಕಟ್ಟದಿಂದ ಇನ್ನೊಂದ್ ಬಿಟ್ಟು ಮೈಕ್ರೋ ಫೈನಾನ್ಸ್ ಟಾರ್ಚರ್. ಸ್ಥಳ ಬೆಳಗಾವಿ. ಹೌದು, ಬೆಳಗಾವಿ ಜಿಲ್ಲೆಯ ಸವದತ್ತಿ ಪಟ್ಟಣದ ಬಸವರಾಜ್ ಎಂಬುವರು ಗ್ರಾಮೀಣ ಕೂಟ ಫೈನಾನ್ಸ್ ನಲ್ಲಿ 55,000 ರೂಪಾಯಿ ಸಾಲ ಪಡೆದುಕೊಂಡಿರ್ತಾರೆ. ಕರೆಕ್ಟ್ ಆಗಿ ಕಂತನ್ನ ಪಾವತಿಸ್ತಾ ಇರ್ತಾರೆ. ವಾರಕ್ಕೆ 650 ರೂಪಾಯಿ ಕಟ್ತಾ ಇದ್ದ ಬಸವರಾಜ್ ಎಲ್ಲಾ ಕಂತನ್ನ ಪಾವತಿಸಿ 100 ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ರು. ಅಷ್ಟಕ್ಕೂ ಸುಮ್ಮನಾಗದ ಫೈನಾನ್ಸ್ನವರು ಮನೆ ಬಳಿ ಬಂದು 100 ರೂಪಾಯಿ ವಸೂಲಿಗೆ ಬಂದಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಬಸವರಾಜ್ ಫೈನಾನ್ಸ್ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೀನ್ ಕಾಗಪತ್ರ ಕೇಳಿದಕ್ಕೆ ಓಡಿ ಸಿಟ್ಟು ಬಂದು ನಾನು ಕೇಳಿದೆ. ನೀನ್ 100 ರೂಪಾಯಿ ಕಡಿಮೆ ಕೊಡಲಿ ಬಿಡಲಿ, ನನ್ನ ಅದ್ರ ಪ್ರಶ್ನೆ ಅಲ್ವ. ನಾ ಹೇಳೋ ಮಟ್ಟ ಕೇಳ, ಕಾಗಪತ್ರ ಕೊಟ್ಟಿಲ್ಲ. ಮೈಕ್ರೋ ಫೈನಾನ್ಸ್ ಟಾರ್ಚರ್. ಸ್ಥಳ ದಾವಣಗೆರೆ. ಮೈಕ್ರೋ ಅಟ್ಟಹಾಸಕ್ಕೆ ಊರು ಬಿಟ್ಟ ಜನ. ಸಿಬ್ಬಂದಿ ಕಾಟಕ್ಕೆ ಹೆದರಿ ಮನೆಗಳಿಗೆ ಬೀಗ. ಇತ್ತ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಬೇಸತ್ತ 7-8 ಕುಟುಂಬಗಳು ಊರು ಬಿಟ್ಟಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಶಿವಗಂಗನಾಳ ಗ್ರಾಮದಲ್ಲಿ ನಡೆದಿದೆ. ಸಾಲ ಕಟ್ಟುವಂತೆ ಮಹಿಳೆಯರಿಗೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಹಿಂಸೆ ಕೊಡ್ತಿದ್ದಾರೆ. ನಿಮಗೆ ಸಿಬಿಲ್ ಸ್ಕೋರ್ ಬರೆದಿದ್ರೆ ಎಲ್ಲೂ ನಯಾ ಪೈಸೆ ಸಿಗಲ್ಲ ಅಂಥೇಳಿ ಹೆದರಿಸಿ ದ್ವಿಚಕ್ರ ವಾಹನದಲ್ಲಿ ಪೊಲೀಸ್ ಠಾಣೆ ಕಚೇರಿಗೆ ಅಂತ ಬಲವಂತವಾಗಿ ಹತ್ತಿಸ್ಕೊಂಡು ಹೋಗಿ ಅರ್ಧ ದಾರಿಯಲ್ಲಿ ಇಳಿಸಿ ಪರಾರಿ ಆಗ್ತಿದ್ದಾರಂತೆ. ಏನಾದರೂ ಮಾಡಿ ಸಾಲವನ್ನು ತೀರಿಸುವಂಥೇಳಿ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದಾರೆ ಅಂತ ಆರೋಪಿಸಲಾಗ್ತಿದೆ. ಮೈಕ್ರೋ ಫೈನಾನ್ಸ್ ಆಟಾಟೋಪಕ್ಕೆ ಬ್ರೇಕ್ ಹಾಕುವಂತೆ ಮಹಿಳೆಯರು ಆಗ್ರಹಿಸಿದ್ದಾರೆ. ಸರ್, ನಮ್ಗೆ ಎರಡು ಗೊತ್ತಿಲ್ಲ. ಅವ್ರ ಆಫೀಸ್ ಬಂದು ಅಮ್ಮ ನಿಮ್ಗೆ ಕಮ್ಮಿ ಬಡ್ಡಿ ತಗೊಳ್ರಿ, ನಿಮ್ಗೆ ಒಳ್ಳೆ ಉಳಿತಾಯ ಮಾಡ್ತೀವಿ ಅಂತ ನಮ್ಗೆ ದುಡ್ಡು ಕೊಟ್ಟು ಸರ್, ದುಡ್ಡು ಹಾಕಿ ನಾವು ತಗೊಂಡ್ಬಿಟ್ಟು ಸರ್, ಹೊಲಕ್ಕೆ ಬೆಳೆಗಾಗಿ ಎಲ್ಲ ನಿಮ್ಮ ನೀರು ತಿಂದು ಅದನ್ನ ಸರ್ ಬಂದು ನೀವು ಕಟ್ಲೇಬೇಕಂತಂದು ಗಾಡಿ ಮೇಲೆ ಎಷ್ಟೊಂದು ಹೋಗೋದು, ಕೆಟ್ಟ ಮಾತಾಡೋದು ಭಾರಿ ಹಿಂಸೆ ಸರ್. 10 ಗಂಟೆ ಆದ್ರೂ ಬಿಡೋದಿಲ್ಲ ಸರ್, ಬೆಳಗ್ಗೆ 12 ಗಂಟೆ ಆದ್ರೂ ಬಿಡ ಸರ್, ಕಟ್ಲೇಬೇಕು. ಕರ್ಕೊಂಡು ಹೋಗಿ ಏನು ಹೇಳ್ತಾರ ಅವರಲ್ಲಿ? ಕರ್ಕೊಂಡು ಹೋದ್ಮೇಲೆ ಆಫೀಸ್ ಹೋಗೋಣ, ಇಲ್ಲ ದುಡ್ಡು ಕೊಟ್ಟಾಗಮ್ಮ. ಆಫೀಸಿಗೆ ಹೋಗಿ ಆಫೀಸಿಗೆ ಹೋಗಿದ್ರೆ ಏನ್ ಮಾಡ್ತಾರೆ ಮತ್ತೆ ನಿಮ್ನ? ಅಲ್ಲಿ ಅರ್ಧ ದಾರಿ ಗಿಳಿಸಿ ದುಡ್ಡು ತಂದು ಕೊಡು. ಆಫೀಸಿಗೂ ಕರ್ಕೊಂಡು ಹೋಗಲ್ಲ ನಿಮ್ನ? ಇಲ್ಲ ಸರ್, ನಡದಾರಿ ಗಿಳಿಸ್ಬಿಟ್ಟು ಎಲ್ಲರೂ ದುಡ್ಡು ಸಂಬಂಧ ಕೊಡಮ್ಮ, ನೀನು ಅಂದ್ರೆ ಸಾಲ ತಂದು ಕೊಡಮ್ಮ ಅಂತ ಯಾರು. ಒಟ್ನಲ್ಲಿ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಗಳ ಅಟ್ಟಹಾಸ ಎಷ್ಟರ ಮಟ್ಟಿಗಿದೆ ಅಂದ್ರೆ ಸರ್ಕಾರದ ಸುಗ್ರೀವಾಜ್ಞೆಗೂ ಕೂಡ ಬಗ್ತಾ ಇಲ್ಲ. ನಾವ್ ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ ಎನ್ನುವಂತಿದೆ ಇವರ ವರ್ತನೆ. ಸರ್ಕಾರ ಎಚ್ಚೆತ್ತುಕೊಂಡು ಇವರ ಮೇಲೆ ಕ್ರಮವನ್ನು ಕೈಗೊಳ್ಳುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.